ನನ್ನ ಹೆಸರು ನೇತ್ರ ಅಂತ. ನಾನು ಬೆಂಗಳೂರಿಂದ ಬಂದಿರೋದು. ಇಲ್ಲಿ ಬಂದಾಗಲಿಂದ ಚೆನ್ನಾಗಿದೆ. ನಾನು ಮೂರು ವಾರ ಆಗಿದೆ ಬಂದು. ಇಲ್ಲಿ ತೀರ್ಥಸ್ಥಾನ ಮಡಿಕೆಯಿಂದ ನೀರು ತಗೊಂಬಂದು ತೀರ್ಥಸ್ನಾನ ಮಾಡೋದು, ತಡೆ ಹೊಡೆಯೋದು ಎಲ್ಲ ಚೆನ್ನಾಗಿ ಆಯ್ತಾ ಇದೆ. ಏನು ಸಮಸ್ಯೆ ಇಟ್ಕೊಂಡ್ಬಂದಿರಿ ನೀವು? ನನಗೆ ಲೇಡೀಸ್ ಪ್ರಾಬ್ಲಮ್ ಇದೆ. ಹಂಗಾಗಿ ಬಂದು ಇಲ್ಲಿ ಒಂದು ವಾರಕ್ಕೇ ನನಗೆ ಚೆನ್ನಾಗಾಗಿದೆ. ನಾವೇನಾದ್ರು ಇದು ಸಮಸ್ಯೆ ಅಂತ ಬಂದರೆ ಆ ತಾಯಿ ನಮ್ಗೆ ತೀರಿಸ್ತಾಳೆ. ಅದೊಂದು ಹೇಳ್ತೀನಿ ನಾನು. ಆದರೆ ನಾನು ಎಷ್ಟೋ ಹಾಸ್ಪಿಟ್ಲು ಎಲ್ಲ ತಿರುಗಿದ್ದೀನಿ ಇದಕ್ಕೋಸ್ಕರನೇ, ಮಕ್ಕಳಾಗೋದಕ್ಕೋಸ್ಕರನೇ. ಹಂಗಾಗಿ ಇಲ್ಲಿ ಬಂದಾಗಲಿಂದ ನನಗೆ ಅಲ್ಲಿ ಎಲ್ಲಿಂದಾದ್ರೂ ಬರಲಿ, ಇಲ್ಲಿಂದ ಹೋಗೋವಾಗ ಮಾತ್ರ ಮನಸ್ಸು ತುಂಬ ಸಮಾಧಾನವಾಗಿರುತ್ತೆ, ನೆಮ್ಮದಿ ಇರುತ್ತೆ. ಇಲ್ಲಿಗೆ ಬಂದು ಹೋದ್ಮೇಲೆ ನಿಮಗೆ ಏನು ಅನಿಸ್ತಾ ಇದೆ? ಒಳ್ಳೇದಾಗಿದೆಯಾ? ನಾನು 3 ವಾರದಿಂದ ಬರ್ತಾ ಇರೋದು. ನನಗೆ ಇಲ್ಲಿ ಬಂದು ಹೋದ್ರಿಂದ ತುಂಬ ಸಮಾಧಾನ ಇದೆ, ನೆಮ್ಮದಿ ಇದೆ. ನನ್ನ ಆರೋಗ್ಯ ಕೂಡ ಚೆನ್ನಾಗಾಗ್ತಾ ಇದೆ. ಅಂದರೆ ಇಲ್ಲಿ ಬರೋ ಭಕ್ತಾದಿಗಳ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನೀವು ಅನ್ಕೊಂತಿದ್ದೀರಾ? ಖಂಡಿತವಾಗೂ ಬಗೆಹರಿಯುತ್ತೆ. ಈ ತಾಯಿ ಬರಬೇಕಷ್ಟೇ. ಬಂದರೆ ಆ ತಾಯಿ ತೀರಿಸ್ತಾಳೆ. ನಮ್ಮ ಹೆಸರು ಸುದೀಪ್ ಅಂತ ಹೇಳ್ಬಿಟ್ಟು ನಾವು ಚಿಕ್ಕ ತಿರುಪತಿ ಹತ್ರ ತಾಳ್ಕೊಂತೀವಿ. ನಮ್ದು ಇವ್ರು ನಮ್ಮ ಚಿಕ್ಕಪ್ಪ ಸ್ವಂತ. ಅವರು ಡ್ರಿಂಕ್ಸ್ ಜಾಸ್ತಿ ಮಾಡ್ತಾಯಿದ್ರು. ಬೆಳಗ್ಗೆ ಆಗಿದ ತಕ್ಷಣ ಡ್ರಿಂಕ್ಸ್ ಮಾಡ್ತಾಯಿದ್ರು. ಏನೋ ₹1 ಸಂಪಾದನೆ ಮಾಡ್ಕೊತಾರಿಲ್ಲ. ಇದೇ ನಾವು ಫೇಸ್ಬುಕ್ಕಲ್ಲಿ ನೋಡಿಕೊಂಡು ಫಸ್ಟ್ ಟೈಮ್ ಬಂದಿದ್ದೀರಿ. ಅದಕ್ಕೆ ಅಲ್ಲಿ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡ್ರಿ, ಸ್ನಾನ ಮಾಡಿಸ್ರು. ಎಲ್ಲ ಆಗಿದ್ದಾದ್ಮೇಲೆ ಸ್ವಾಮಿ ಬಂದು ನಮಗೆ ಕುಡಿಯೋದು ಬಿಟ್ಟರೆ ನಾನು ಅಷ್ಟು ವಾರ ಬರ್ತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ತೋರಿಸಿದ್ರೆ ನಮ್ಗೆ ದಾರಿ. 9 ವಾರ ಕಂಟಿನ್ಯೂಸ್ ಬಂದೇ ಬರಬೇಕು ಅಂತ ಹೇಳಿದವ್ರೆ. ಎಷ್ಟು ವರ್ಷದಿಂದ ಕುಡಿತಾರೆ ಇವರು? ಮ್ಯಾಕ್ಸಿಮಮ್ ಒಂದು 5-6 ವರ್ಷದಿಂದ ಕುಡಿತಾ ಇದ್ದಾರೆ. ಮದುವೆ ಆಗಿದೆಯಾ? ಹಾಂ, ಡೈಲಿ ಇರ್ತಾರೆ, ಡೈಲಿ ಕುಡಿತಾ ಇರ್ತಾರೆ. ಅದಕ್ಕೆ ನಮ್ಗೆ ಬೇಜಾರಾಗಿ ನಾವು ಬಂದಿದ್ದೆ. ಅದಕ್ಕೆ ನಾವು ನೋಡಿ ನಮಗೆ ಬೇಜಾರಾಯಿತು. ಅದಕ್ಕೆ ನಾವು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡಿದ್ರಲ್ಲ, ಅದಕ್ಕೆ ನಾವು ಇಲ್ಲಿ ಬಂದಿದ್ದೆ. ಅಮ್ಮನ ಚಾನಕ್ಕೆ ಯಾವಾಗಲೂ ನಾನು ಬರ್ತಾನೆ ಇರ್ತೀನಿ. ಒಂದು ಕುಡಿಯೋದೊಂದು ಇದು ಅಂತಂದರೆ ಇಲ್ಲಿ ಫೇಮಸ್ಸು. ಯಾವತ್ತ ಒಂದು ಮನೆ ಸಂಸಾರ ಇಲ್ಲಿ ಎಷ್ಟೋ ಬಡವರು ಹೋಗ್ತಾಯಿದ್ದಾರೆ. ಅದರಿಂದ ನನಗೆ ಇಲ್ಲಿಗೆ ಬಂದಾಗಿಂದ ನನಗೆ ರಿಸಲ್ಟ್ ಬಂದಿರೋದೇನು ಅಂತಂದರೆ, ಕುಡಿಯೋದು ಬಿಟ್ಟಾಗಿಂದ ಈಚೆಗೆ ಎಷ್ಟೋ ನನಗೆ ರಿಸಲ್ಟ್ ಬೇಜಾನು ಬಂದುಬಿಟ್ಟಿದೆ. ಆದರೆ ರಿಸಲ್ಟ್ ನಂಗೆ ನೆಮ್ಮದಿ ಇರಲಿಲ್ಲ. ನೆಮ್ಮದಿ ಕೊಟ್ಟವಳು ಅಮ್ಮ. ಅದಕ್ಕೋಸ್ಕರ ನನಗೆ ಈ ಅಮ್ಮನ ಬಿಟ್ಟರೆ ನನಗೆ ಮೊದಲನೇ ತಾಯಿ ಅಮ್ಮ, ಆಮೇಲೆ ನಮ್ಮನೆ. ಅದಕ್ಕೆ ನನಗೆ ಬೇಜಾರು ನೆಮ್ಮದಿನೂ ಕೊಟ್ಟಿದ್ದಾಳೆ. ಈಗ ಅಂಗಡಿಯಲ್ಲಿ ವ್ಯಾಪಾರನೂ ಚೆನ್ನಾಗಿ ಆಗ್ತಾಯಿದೆ. ಈಗ ನಾನು ಏನೋ ಒಂದಾದ್ರೂ ನನ್ನ ಬಿಸ್ನೆಸ್ಸಲ್ಲಾಗಲಿ ಏನೇ ಆಗಲಿ ಎಲ್ಲದರಲ್ಲೂ ಈ ಯಾವತ್ತೂ ಹಿಂಗೆ ಆಗಬಾರ್ದು, ಈ ಥರ ಇರಬೇಕು ಅಂತ ಒಂದು ಲೆಕ್ಕಾಚಾರದಲ್ಲಿ ಅಮ್ಮ ನಮ್ಮ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಆಲ್ರೆಡಿ. ಅದಕ್ಕೆ ನನಗೆ ಏನಂತಂದ್ರೆ ಎಲ್ಲೇ ಕೆಲ್ಸಕ್ಕೆ ಹೋದ್ರು ಏನೇ ಮಾಡಿದ್ರು ನನಗೆ ಅಮ್ಮನ್ನ ನೋಡಿಲ್ಲ ಅಂದರೆ ನಂಗೆ ನೆಮ್ಮದಿ ಇಲ್ಲ. ನಂಗೆ ಅಮ್ಮನ ಸೇವೆ ಮಾಡಿಲ್ಲ ಅಂತಂದರೆ ನಂಗೆ ಸಮಾಧಾನನೇ ಇಲ್ಲ. ಈ ಥರ ಆಗ್ತಾಯಿದೆ. ಆಮೇಲೆ ಈಗ ವ್ಯವಸಾಯದಲ್ಲಿ ಅಷ್ಟೇ, ಏನರಲ್ಲ ಅಷ್ಟೇ ನನಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಅಮ್ಮನ ಯಾವ ರೂಪದಲ್ಲಿ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ಒಂದೊಂದೇ ಲೆವೆಲ್ಗೆ ಇರ್ತಾ ಇದ್ದಾಳೆ. ಅದಕ್ಕೆ ನಾನು ಇನ್ನು ಮುಂದೆ ಏನು ಮಾಡೋಣ ಅನ್ಕೊಂಡಿದ್ದೀನಿ, ಅಮ್ಮನ ಸೇವೆ ಮಾಡ್ಕೊಂಡು ಇಲ್ಲೇ ಇರೋಣ ಅಂತ ನನಗೆ ಮುನ್ಸ್ಕೊತೀನಿ. ಎಷ್ಟು ದಿವಸದಿಂದ ಕುಡಿತಾ ಇದ್ದೀರಾ? ನಾನು ಸುಮಾರು ಒಂದು 17 ವರ್ಷ ನನಗಾಗಿತ್ತು. ಆವಾಗ 17 ವರ್ಷದಿಂದ ಇವಾಗ ನನಗೆ ಬಂದು 31 ವರ್ಷ ಕುಡಿತಿದ್ದೆ ನಾನು. ಎಷ್ಟು ದಿವಸ ಆಯ್ತು ನೀವು ಕುಡಿಯೋದು ಬಿಟ್ಟು? ನಾನು ಕುಡಿಯೋದು ಬಿಟ್ಟು ಒಂದು 6 ತಿಂಗಳಾಯ್ತು. 6 ತಿಂಗಳಾಯ್ತಾ? ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀರಾ ಈಗ? ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ. ಕಂಪ್ಲೀಟ್ ಬಿಟ್ಟು ಅಮ್ಮನ ಸೇವೆಗೆ ನಿಮ್ಮ ಒಂದು ಸೇವೆ ಮಾಡ್ತಾ ಇದ್ದೀರಾ? ಅಮ್ಮನ ಸೇವೆ ಮಾಡಬೇಕು. ನನಗೆ ಅದು ಬಿಟ್ಟು ಹೋಗೋಕ್ಕೆ ನಂಗೆ ಮನಸ್ಸು ಬರ್ತಾ ಇಲ್ಲ. ಯಾಕೆ ಗೊತ್ತಾ, ನನಗೆ ಜೀವನದಲ್ಲಿ ನಾನು ತುಂಬ ನೊಂದು ಬಿಟ್ಟಿದ್ದೀನಿ. ಆದರೆ ಇಲ್ಲಿಗೆ ಬಂದಮೇಲೆ ತುಂಬ ನೆಮ್ಮದಿ ಸಿಗೈತೆ. ಅದಕ್ಕೋಸ್ಕರ ನನಗೆ ಅಮ್ಮನ ಬಿಟ್ಟು ಇರೋಕ್ಕೆ ಮನಸ್ಸು ಬರೋಲ್ಲ. ನಾನು ರಾತ್ರಿ 12 ಗಂಟೆಯಲ್ಲಿ ಯೋಚನೆ ಬಂದರೂ ಅಮ್ಮನ ನೋಡ್ಬೇಕು ಅಂತ ಅನ್ಸೋ ಬಂದ್ಬಿಡ್ತೀನಿ ನಾನು. ನನಗೆ ಯಾಕೆ ಅಂತಂದರೆ ಅಮ್ಮನು ಅಷ್ಟು ಮನಸ್ಸು ಕೊಟ್ಬಿಟ್ಟಿದ್ದಾಳೆ, ಅಷ್ಟು ಒಳ್ಳೇದು ಮಾಡಿದ್ದಾಳೆ. ಅಷ್ಟು ಒಳ್ಳೇದು ಮಾಡಿದ್ದಾರೆ ಮನಸ್ಸು ನನಗೆ ಹಂಗೆ. ಯಾಕಂತ ನನಗೆ ಇಲ್ಲಿ ಬಿಟ್ಟರೆ ಯಾರಿಲ್ಲ. ನನಗೆ ದುಶ್ಮನಿಗಳು ಜಾಸ್ತಿ ಜನ ಇವೆ. ಈಗಲೂ ನನಗೆ ಹಿಂಗೆ ತಿನ್ನೋಂಥ ಜನಗಳು ಜಾಸ್ತಿ ಜನ ಇದ್ದಾರೆ. ಅದಕ್ಕೆ ಅಮ್ಮನ ಬಿಟ್ಟರೆ ನನಗೆ ಅಮ್ಮನ ಸೇವೆ ಮಾಡ್ಕೊಂಡು ಇಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೆ. ನಿಮ್ಗಿನ್ನೂ ಮದುವೆ ಇಲ್ಲ? ಇನ್ನೂ ಮದುವೆ. ಈಗ ಮದುವೆ ಆದರೆ ಇದೇ ಕ್ಷೇತ್ರದಲ್ಲೇ ಮದುವೆ ಆಗ್ತೀನಿ. ಓಕೆ. ಅಮ್ಮನ ಸನ್ನಿಧಿಯಲ್ಲಿ ಆಗ್ತೀರಾ? ಅಮ್ಮನ ಸನ್ನಿಧಿಯಲ್ಲೇ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಾನು ಏನೇ ಒಂದು ಡಿಸಿಷನ್ ತಗೊಂಡ್ರು ಅಮ್ಮನ ಇಲ್ದಿದ್ದು ನಾನು ಯಾವುದೂ ಡಿಸಿಷನ್ ತಗೊಳ್ಳೋದು. ಯಾಕೆ ಗೊತ್ತಾ, ಅವ್ರದ್ದೆಲ್ಲ ಪಾಸ್ ಆಗಿದೆ. ನನ್ನ ಚರಿತ್ರೆಯಲ್ಲೇ ಜೀವನದಲ್ಲಿ ನಾನು ಎಷ್ಟೋ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೀನಿ. ಆದರೆ ಇಷ್ಟು ರಿಸಲ್ಟ್ ನನಗೆ ಇಂದು ಸಿಗಲಿಲ್ಲ.
ಯಾವತ್ತೂ ನಾನು ನೆಮ್ಮದಿ ಅನ್ನೋದೇ ನಮ್ಮ ಮನೇಲಿ ಇರಲಿಲ್ಲ. ಆದರೆ ಈ ಕ್ಷೇತ್ರಕ್ಕೆ ಬಂದಮೇಲೆ ಈ ಗೆಂಟ್ಕನಹಳ್ಳಿ ಗ್ರಾಮ ಕ್ಷೇತ್ರದಲ್ಲಿ ಶ್ರೀಶಕ್ತಿ ಜ್ಞಾನದೇವಿ ಅನ್ನೋ ಒಂದು ಕ್ಷೇತ್ರಕ್ಕೆ ಬಂದಮೇಲೆ ನಮ್ಮ ಮನೆ ಬಲೇ ಇಂಪ್ರೂವ್ ಆಗಿದೆ. ಬಲೇ ನಮ್ಮ ಮನೇಲಿ ಆದಂಥ ಘಟನೆಗಳು ಬೆಜ್ಜಾನು ಅದನ್ನು ಬಲೇ ಇಂಪ್ರೂವ್ ಮಾಡಾಕಿದ್ದಾಳೆ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ವಿಶೇಷವಾಗಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಅರಿಶಿಣದ ನೀರು ಈ ಒಂದು ತಾಯಿ ಸನ್ನಿಧಾನದಲ್ಲಿ ಹಾಕಿಸ್ಕೊಂಡು ನಂತರ ಇಲ್ಲೇ ಇರುವಂತ ವಿಶೇಷವಾಗಿ ಒಂದು ಕಾಮಾಖ್ಯ ದೇವಿ, ಅದು ಯಾರೇ ಒಂದು ಮನುಷ್ಯರ ಒಂದು ಕೈಯಿಂದ ಆಗಿರುವಂತ ಸ್ಥಳ ಅಲ್ಲ, ಸ್ವತಃವಾಗಿ ಒಂದು ಬಂಡೆಯಿಂದ ತಾನಾಗೆ ಬಂದಿರೋದು. ಅದು ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಆಕಾರದಲ್ಲಿರೋದ್ರಿಂದ ಆ ತಾಯಿ ಹತ್ರ ಹೋಗಿ ಮತ್ತೆ ಒಂದ್ 3 ತಂಬಿಗೆ ನೀರು ಹಾಕ್ಸ್ಕೊಂಡು ಒಂದು ಹಣ್ಣದ ಎಡೆ ಇಡೋದ್ರಿಂದ ಅವ್ರದ್ದು ಏನೇ ಒಂದು ಪರ್ಸನಲ್ ಅಂದ್ರೆ ಮುಟ್ಟಿಗೆ, ಗರ್ಭಕ್ಕೆ, ಇನ್ನು ಹಲವಾರು ರೀತಿ ಇರುವಂತ ಸಮಸ್ಯೆಗಳಿಗೆ ಅಲ್ಲಿ ಮಾಡೋದ್ರಿಂದ ಅತಿ ವೇಗವಾಗಿ, ಎಷ್ಟು ಅಂದ್ರೆ ಅಷ್ಟು ವೇಗವಾಗಿ ಒಂದು ಪರಿಹಾರ ಅನ್ನೋದು ಸಿಗ್ತಿದೆ. ಎಷ್ಟೊಂದು ನರಕ ಅನುಭವಿಸ್ತಿದ್ದೀರಾ, ಬಂದು ಈ ತಾಯಿ ಸನ್ನಿಧಾನದಲ್ಲಿ ಆ ಒಂದು ಹಿಂಸೆನ ಕಳ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ.